ಎಆರ್ಟಿಒ ಕಚೇರಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮ. ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸಹಕರಿಸಿ ವೇಣುಗೋಪಾಲ್. ವಾಯುಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಚಿಂತಾಮಣಿ ಪ್ರತಿ ಜೀವಿಗೂ ಉಸಿರಾಡಲು ಶುದ್ಧ ಗಾಳಿಯ ಅಗತ್ಯವಿದ್ದು, ಗಾಳಿಯೇ ಮಲಿನವಾದರೆ ಮನುಕುಲಕ್ಕೆ ಉಳಿಗಾಲವಿಲ್ಲ. ಹೀಗಾಗಿ ವಾಯುಮಾಲಿನ್ಯವನ್ನು ನಿಯಂತ್ರಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಚಿಂತಾಮಣಿ ಎಆರ್ಟಿಒ ಕಚೇರಿಯ ಅಧ್ಯಕ್ಷರಾದ ಎಂ ವೇಣುಗೋಪಾಲ್ ಹೇಳಿದರು. ಸಾರಿಗೆ ಇಲಾಖೆ ವತಿಯಿಂದ ಚಿಂತಾಮಣಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಆಯೋಜಿಸಿದ್ದ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳನ್ನು ಹೊರತುಪಡಿಸಿ ನಗರ ಮತ್ತು ಪಟ್ಟಣಗಳಲ್ಲಿ ವಾಯುಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕಾರ್ಖಾನೆ ಹಾಗೂ ವಾಹನಗಳು ವಾಯುಮಾಲಿನ್ಯಕ್ಕೆ ಹೆಚ್ಚು ಕಾರಣವಾಗುತ್ತಿವೆ. ನಗರಗಳಲ್ಲಿ ಅತಿ ಹೆಚ್ಚು ವಾಹನಗಳು ಬಳಕೆಯಾಗುತ್ತಿದ್ದು, ಇದರಿಂದ ಹೊರಬರುವ ಮಲಿನ ಗಾಳಿ ಜನರ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ನಾಗರಾಜ್, ಎಸ್ ನಾಯಕ್, ದೇವರಾಜ್, ಶ್ರೀನಿವಾಸ್, ಪ್ರೇಮ್ಕುಮಾರ್, ಮಂಜುನಾಥ್, ಸಿಎನ್, ನಂಜರೆಡ್ಡಿ, ಅಬ್ದುಲ್ ಖಾದರ್, ಪ್ರವೀಣ್ ಯಾರವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸರ್ಕಾರ ಆದಷ್ಟು ಕ್ರಮಗಳನ್ನು ಅಳವಡಿಸ್ತಾ ಇದ್ದಾರೆ. ಆಮೇಲೆ ಯಾವ ರೀತಿ ಇದನ್ನು ತಡೆಗಟ್ಟಬೇಕಂದ್ಬಿಟ್ಟು ಪ್ರತಿ ವರ್ಷ 12 ತಿಂಗಳಲ್ಲಿ 1 ತಿಂಗಳಾದರೂ ನಾವು ಇದನ್ನು ಕರೆಕ್ಟಾಗಿ ಕಾರ್ಯಕ್ರಮ ಮಾಡಿ ಅರಿವು ಮೂಡಿಸ್ಬೇಕು. ಎಲ್ಲರೂ ಮನಸ್ಸಲ್ಲಿ ಅದು ಬರಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಏನಪ್ಪ ವಾಯು ಮಾಲಿನ್ಯ ಅಂದರೆ ಏನು, ಇದು ಯಾವ ಥರ ಉಂಟಾಗುತ್ತೆ, ಇದರಿಂದ ಯಾವ ಥರ ಸಮಸ್ಯೆ ಮನುಷ್ಯನ ಮೇಲೆ ಬೀಳುತ್ತೆ, ಅದನ್ನು ನಾವು ಹೆಂಗೆ ಕಾಪಾಡ್ಕೊಂಡು ಹೋದರೆ ಇದನ್ನು ನಿವಾರಣೆ ಮಾಡ್ಬೋದು ಅಂತ ನಾವೊಂದು ಈ ಸಭೆಯಲ್ಲಿ ನನಗೆ ನೀಡಿರುವ ನಿರ್ದೇಶನದ ಪ್ರಕಾರ ಇನ್ನೊಂದು 4 ನಾವು ಮಾತಾಡ್ತೀವಿ. ಏನಂದರೆ ನಿಮ್ಮದು ವಾಹನಗಳು, ಮುಖ್ಯವಾಗಿ ವಾಹನಗಳನ್ನು ನೀವು ಒಳ್ಳೆ ಸುರಕ್ಷಿತ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಅದನ್ನು ಸರಿಯಾದ ಪರಿಮಿತಿಯಲ್ಲಿ ಗಾಡಿ ಓಡಿಸಿದಾಗ ಸರ್ವಿಸಿಂಗ್ ಮಾಡಿಸೋದು, ಆ ಇಂಧನ ಯಾವ ರೀತಿ ಇದೆ ಅದನ್ನು ಆಯಿಲ್ ಚೇಂಜ್ ಮಾಡೋದು, ಮತ್ತು ಹೊಗೆ ಜಾಸ್ತಿ ಬರದೇ ಇರೋ ಥರ ಇಂಜಿನ್ನ ಸುಖವಾಗಿ ಇಟ್ಕೊಳ್ಳೋದು. ಗಾಡಿಯನ್ನು ಚಲಾಯಿಸಿದರೆ ನಿಮಗೂ ಸುಖವಾಗಿರುತ್ತೆ, ಅಕ್ಕಪಕ್ಕ ಹೋಗೋವರೆಗೂ ಮಾಲಿನ್ಯ ಹೆಚ್ಚು ನಾವು ನಿಯಂತ್ರಣ ಒಬ್ಬೊಬ್ಬರು ನಾವು ಮಾಡ್ಕೊಂಡು ಹೋಗ್ತೀವಿ. ಅದು 1ರಿಂದ 1000 ಆಗುತ್ತೆ, 1000ರಿಂದ ಲಕ್ಷ ಆಗುತ್ತೆ, ಲಕ್ಷದಿಂದ ಕೋಟಿ ಆಗುತ್ತೆ. ನಮ್ಮಲ್ಲಿ 120-125 ಕೋಟಿ ಮೇಲೆ ಜನ ಇರುತ್ತೆ ನಮ್ಮ ದೇಶದಲ್ಲಿ. ಎಲ್ಲರೂ ಸೇರಿ ಈ ಥರ ಮಾಡಿದ್ರೆ ಮಾಲಿನ್ಯವನ್ನು ನಾವು ಕಂಡುಕೊಳ್ಬೋದು. ಪರಿಸರವನ್ನು ನಾವು ಯಾಕೆ ಬೆಳೆಸ್ತೀವಿ ಅಂದರೆ, ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟಿದ್ರೆ ಪರಿಸರ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ದೇಶ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು, ಮನೆ ಮಠ ಎಲ್ಲ ಕಡೆ ಎಲ್ಲರಿಗೂ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಯಾವಾಗ ಇದನ್ನೆಲ್ಲ ಪಾಲಿಸೋದಿಲ್ಲ. ನಾವು ಭಾಳಷ್ಟು ಕಷ್ಟಗಳನ್ನ ನೋಡ್ತಾ ಇದ್ದೀವಿ, ಎಲ್ರಿಗೂ ಗೊತ್ತು. ವಾಶ್ಕೋಶ್ ತೊಂದರೆ ಬರುತ್ತೆ, ಆಮೇಲೆ ಹೃದಯಾಘಾತ ಸಮಸ್ಯೆಗಳು ಬರ್ತವೆ, ಇನ್ನು ರೀತಿ ಬೇರೆ ರೀತಿಗಳೆಲ್ಲ ಹೊಸದಾಗೆಲ್ಲ ಜ್ವರಗಳು ಬರ್ತಾ ಇದ್ದಾರೆ. ಈಗ ಎಲ್ಲದಕ್ಕೂ ಯಾವುದೋ ಒಂದು ಇದು ಕನೆಕ್ಷನ್ ಬರುತ್ತೆ. ಮಾಲಿನ್ಯ ಇರೋದ್ರಿಂದ ಡಸ್ಟ್ ಅಲರ್ಜಿ ಅಂತಾರೆ, ಆ ಥರ ಈ ಸ್ಮೋಕ್ ಅಲರ್ಜಿನ ನಿಲ್ಲಿಸ್ಬೇಕಾದ್ರೆ ನಾವೆಲ್ಲರೂ ಸೇರಿ ಶ್ರಮಪಟ್ಟು ನಮ್ಮ ಕರ್ತವ್ಯ ಏನೋ ನಮ್ಮ ಇಷ್ಟೇ, ನಮ್ಮ ಹತ್ರ ಗಾಡಿ ಇದೆ, ಅದನ್ನು ಸರಿಯಾಗಿ ನಾವು ಒಳ್ಳೆ ರೀತಿಯಲ್ಲಿ ಗಾಡಿನ ಇಟ್ಕೊಂಡು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೊಂಡು ನಾವು ಅದನ್ನು ಓಡಿಸ್ಕೊಂಡು ಇಟ್ಕೊಂಡ್ರೆ ಅದ್ರ ಗೊತ್ತಿದ್ರೂ ಹೊಗೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಅಲ್ಲಿ ಸೈಲೆನ್ಸರಲ್ಲಿ ಫುಲ್ಲು ಬರುತ್ತೆ. ಅದು ಆ ಥರ ಇದ್ದರೆ ನಾವು ಓಡಿಸ್ಬಾರ್ದು ಆ ಗಾಡಿನ, ಅದನ್ನ ರಿಪೇರಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ನಾವು ಈಗ ಈ ಸಭೆಯಲ್ಲಿ ನಾವು ಎಲ್ಲ ಅರಿವು ಮೂಡಿಸೋದಕ್ಕೆ ಆಡಳಿತದ ಮನೆಗಳು ಅವನ್ನೆಲ್ಲ ಕರೆಸಿ ಅವರಲ್ಲೂ ನಾವೆಲ್ಲ ತಿಳಿಸಿದ್ದೀವಿ. ಈಗ ನಾವು ಸ್ಕೂಲುಗಳಲ್ಲಿ ಮತ್ತು ಕಾಲೇಜಲ್ಲಿ ಹೋಗಿ ಅಲ್ಲೂ ಅರಿವು ಮೂಡಿಸೋ ಸಭೆಯನ್ನು ಈಗ ಹಮ್ಮಿಕೊಂಡಿದ್ದೇವೆ. ಈಗ ಎಲ್ಲರೂ ಹಾಜರಾಗಿ ಸಭೆಗೆ ಬಂದಿರೋದ್ರಿಂದ ನಾವೆಲ್ಲರೂ ಪರವಾಗಿ ನಿಮಗೆಲ್ಲ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು, ನಮ್ಮ ಕಚೇರಿಯ ಸಿಬ್ಬಂದಿ ಅವರ ಪರವಾಗಿ ಮಾಧ್ಯಮಿಕರು ಎಲ್ರಿಗೂ ನಾವು 4 ಮಾಧ್ಯಮಕ್ಕೆ ಕಚೇರಿ ವತಿಯಿಂದ ವಂದನೆಗಳು.